ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ರಾಂಚ್ ಅಕೌಂಟಿಂಗ್, ಫಾರ್ಮೇಟ್ ಆಫ್ ಬ್ರಾಂಚ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಇಂಟ್ರೊಡಕ್ಷನ್, ಏನೊಂದು ಬ್ರಾಂಚ್ ಅಕೌಂಟಿಂಗ್ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಆಗಿದೆ. ಮೀನಿಂಗ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಹೆಡ್ ಆಫೀಸ್ ಅಂದ್ರೆ ಯಾವುದು, ಬ್ರಾಂಚ್ ಅಕೌಂಟ್ ಅಂದ್ರೆ ಏನು, ನಾವೇನಕ್ಕೆ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ, ಇದೆಲ್ಲದೂ ಕೂಡ ಆ ವಿಡಿಯೋದಲ್ಲಿ ನಿಮಗೆ ಡೀಟೈಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನಿಮಗೆ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಕೂಡ ಇದೆ. ಬ್ರಾಂಚ್ ಅಕೌಂಟಿಂಗ್ ಅಂತ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋ, ಅದಾದ್ಮೇಲೆ ನಿಮಗೆ ಇದು ಫಾರ್ಮೆಟ್ ವಿಡಿಯೋ ಸಿಗುತ್ತೆ. ಸೊ ಬ್ರಾಂಚ್ ಅಕೌಂಟಿಂಗ್ ಅನ್ನ ಯಾರು ಪ್ರಿಪೇರ್ ಮಾಡ್ತಾರೆ? ಹೆಡ್ ಆಫೀಸ್ ಪ್ರಿಪೇರ್ ಮಾಡುತ್ತೆ. ಒಂದು ಹೆಡ್ ಆಫೀಸ್ ಏನಿದೆ ಹಲವಾರು ಬ್ರಾಂಚ್ ಗಳನ್ನ ಹೊಂದಿರುತ್ತೆ. ಯಾವ ಬ್ರಾಂಚ್ ಇಂದ ನಮಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆಯೋ, ಯಾವ ರೀತಿ ಬ್ರಾಂಚ್ ನಡೀತಾ ಇದೆ, ಅದನ್ನೆಲ್ಲ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಬ್ರಾಂಚ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡ್ತೀವಿ. ಫಾರ್ಮ್ಯಾಟ್ ಏನಿದೆ 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ಸ್, ಅಮೌಂಟ್. ಈ ಡೆಬಿಟ್ ಸೈಡ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ, ಹಾಗೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಲಾಸ್ಟ್ ಅಲ್ಲಿ, ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ, ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಯಾವ್ಯಾವ್ದೆಲ್ಲ ಇರುತ್ತೆ? ಈಗ ಒಂದು ಬ್ರಾಂಚ್ ಇದೆ ಅಂತ ಹೇಳಿದ್ರೆ, ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಏನ್ ಬೇಕು, ಅದಕ್ಕೆ ಕ್ಯಾಶ್ ಬೇಕು, ರೈಟ್? ಟು ಬ್ರಾಂಚ್ ಕ್ಯಾಶ್ ಇನ್ ಹ್ಯಾಂಡ್, ಆ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಆ ಒಂದು ಬ್ರಾಂಚ್ ಅಲ್ಲಿ ಅಂತ. ನೆಕ್ಸ್ಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್, ಆ ಒಂದು ಬ್ರಾಂಚ್ ಅಲ್ಲಿ ಸ್ಟಾಕ್ ಎಷ್ಟಿದೆ, ಅಂದ್ರೆ ಒಂದು ಗೂಡ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಏನಿದೆ, ಸ್ಟಾಕ್ ಎಷ್ಟಿದೆ ಅಂತ ನಾವು ಓಪನಿಂಗ್ ಸ್ಟಾಕ್ ಈ ಒಂದು ಸ್ಟಾರ್ಟಿಂಗ್ ಇಯರ್ ಅಲ್ಲಿ ಎಷ್ಟಿತ್ತು ಅದನ್ನ ತಗೊಳ್ತೀವಿ. ನೆಕ್ಸ್ಟ್ ಟು ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಡೆಟಾರ್ಸ್ ಅಂದ್ರೆ ನಾವು ಪಿ ಯು ಇಂದನೂ ಓದ್ಕೊಂಡ್ ಬಂದಿದೀವಿ. ಫಸ್ಟ್ ಪಿ ಯು ಸಿ ಇಲ್ಲೇ ನಾವೇನ್ ಮಾಡ್ತೀವಿ, ಡೆಟಾರ್ಸ್, ಕ್ರೆಡಿಟಾರ್ಸ್, ಲಯಬಿಲಿಟೀಸ್, ಅಸೆಟ್ಸ್, ಈ ಎಲ್ಲಾ ವರ್ಡ್ಸ್ ಕೂಡ ನಮಗೆ ಪರಿಚಯ ಆಗಿರುತ್ತೆ ಅಲ್ವಾ. ಡೆಟಾರ್ಸ್ ಅಂದ್ರೆ ನಮಗೆ ಅಮೌಂಟ್ ಬರಬೇಕು ಅವರಿಂದ. ಈಗ ನಾವು ಸಾಲ ಕೊಟ್ಟಿದೀವಿ, ಈಗ ಎ ಅನ್ನೋ ಒಬ್ಬ ವ್ಯಕ್ತಿಗೆ ನಾವು ಸಾಲ ಕೊಟ್ಟಿದೀವಿ, ಅವನಿಂದ ನಮಗೆ ಅಮೌಂಟ್ ಬರ್ಬೇಕಲ್ವಾ, ಆ ಎ ಅನ್ನೋ ವ್ಯಕ್ತಿ ನಮಗೆ ಡೆಟಾರ್ಸ್ ಆಗ್ತಾನೆ. ಸೊ ಇಷ್ಟು ಅಮೌಂಟ್ ಬರಬೇಕು ಅಂತ. ಹಾಗೆ ಟು ಬ್ರಾಂಚ್ ಫರ್ನಿಚರ್ ಅಕೌಂಟ್, ಫರ್ನಿಚರ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಏನೆಲ್ಲ ಒಂದು ಅಸೆಟ್ಸ್ ಇದೆ, ಎಷ್ಟು ಇದೆ ಅನ್ನೋದನ್ನ ನಾವು ಎಂಟ್ರಿ ಮಾಡ್ಕೊಳ್ತೀವಿ. ಇದು ಪ್ರಾಬ್ಲಮ್ಸ್ಗೆ ಕರೆಕ್ಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಪ್ರಾಬ್ಲಮ್ಸ್ ಅಲ್ಲಿ ಫರ್ನಿಚರ್ ಕೊಟ್ಟಿದ್ರೆ ನಾವು ಫರ್ನಿಚರ್ ಅಂತ ತಗೊಳ್ತೀವಿ, ಮೆಷಿನರಿ ಕೊಟ್ಟಿದ್ರೆ ಮೆಷಿನರಿ ಅಂತ ತಗೊಳ್ತೀವಿ, ಪ್ಲಾಂಟ್ ಕೊಟ್ಟಿದ್ರೆ ಪ್ಲಾಂಟ್ ಅಂತ ತಗೊಳ್ತೀವಿ. ಓಕೆ, ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಏನ್ ಬಂತು, ಕ್ಯಾಶ್ ಎಷ್ಟಿತ್ತು, ಸ್ಟಾಕ್ ಎಷ್ಟಿತ್ತು, ಡೆಟಾರ್ಸ್ ಎಷ್ಟಿದ್ರು, ಹಾಗೇನೆ ಫರ್ನಿಚರ್ ಏನಿದೆ ಅನ್ನೋದನ್ನ ತಗೊಂಡಿದೀವಿ ಓಪನಿಂಗ್ ಬ್ಯಾಲೆನ್ಸ್. ಅದಾದ ನಂತರ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಸೊ ನಾವು ಹೆಡ್ ಆಫೀಸ್ ಒಂದು ಬುಕ್ ಅಲ್ಲಿ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇರೋದು ಅಲ್ವಾ, ಅದು ಗೂಡ್ಸ್ ನ ಸೆಂಟ್ ಮಾಡುತ್ತೆ ಬ್ರಾಂಚ್ ಅಕೌಂಟ್ ಗೆ. ಸೊ ನಾವು ಎಷ್ಟು ಗೂಡ್ಸ್ ನ ರಿಸೀವ್ ಮಾಡ್ಕೊಂಡಿದೀವಿ, ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಹಾಗೆ ನಾವು ಬ್ರಾಂಚ್ ಇಂದ ಹೆಡ್ ಆಫೀಸ್ ಗೆ ರಿಟರ್ನ್ ಮಾಡಿರ್ತೀವಿ ಗೂಡ್ಸ್, ಉಳಿದಿರೋ ಗೂಡ್ಸ್, ರಿಮೈನಿಂಗ್ ಗೂಡ್ಸ್. ಸೊ ಲೆಸ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಹಾಗೇನೆ ಅದರ್ ಬ್ರಾಂಚಸ್ ಇಂದ ಇರೋ ಗೂಡ್ಸ್ ಆಗಿರ್ಬೋದು, ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಈ ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ. ಟು ಬ್ಯಾಂಕ್ ಅಕೌಂಟ್, ಒಂದು ಬ್ರಾಂಚ್ ಇಂದು ಎಕ್ಸ್ಪೆನ್ಸಸ್ ಏನಿರುತ್ತೆ, ಎಲ್ಲಾ ಎಕ್ಸ್ಪೆನ್ಸಸ್ ಕೂಡ ಹೆಡ್ ಆಫೀಸ್ ಪೇ ಮಾಡುತ್ತೆ. ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್, ಆ ಒಂದು ಅಮೌಂಟ್ ಅನ್ನ ತೋರಿಸ್ತೀವಿ. ಇದಿಷ್ಟು ನಾವು ಫಸ್ಟ್ ಓಪನಿಂಗ್ ಏನಿದೆ ಬ್ಯಾಲೆನ್ಸು, ಸ್ಟಾಕು, ಕ್ಯಾಶು, ಡೆಟಾಸು, ಫರ್ನಿಚರ್ ತೋರಿಸಿದ್ವಿ, ಎಷ್ಟು ಗೂಡ್ಸ್ ನ ರಿಸೀವ್ ಮಾಡ್ಕೊಂಡಿದೀವಿ, ಹಾಗೇನೆ ಮತ್ತೆ ರಿಟರ್ನ್ ಎಷ್ಟು ಕಳಿಸಿದೀವಿ, ಹಾಗೆ ಅದರ್ ಬ್ರಾಂಚಸ್ ಇಂದ ಏನಾದ್ರೂ ಗೂಡ್ಸ್ ಇದೆಯಾ, ಅದೇ ರೀತಿ ಎಕ್ಸ್ಪೆನ್ಸಸ್ ನ ಹೆಡ್ ಆಫೀಸ್ ಪೇ ಮಾಡಿದೆ. ಈ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಲಯಬಿಲಿಟೀಸ್ ತಗೊಳ್ತೀವಿ, ಆ ಲಯಬಿಲಿಟೀಸ್ ನ ಮತ್ತೆ ನಾವಿಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಂಡ್ ಹಾಕ್ತಿವಿ. ಬೈ ಬ್ರಾಂಚ್ ಲಯಬಿಲಿಟೀಸ್ ಅಕೌಂಟ್ ಅಂದ್ರೆ ಎಷ್ಟು ಲಯಬಿಲಿಟಿ ಇದೆ, ಅಂದ್ರೆ ಎಷ್ಟು ಸಾಲ ಆಗಿರ್ಬೋದು, ಎಷ್ಟು ಜವಾಬ್ದಾರಿ ಹೊಣೆಗಾರಿಕೆಗಳಿದೆ ಅಂತ, ಅದನ್ನ ನಾವಿಲ್ಲಿ ತಗೊಳ್ತೀವಿ. ಕ್ರೆಡಿಟಾರ್ಸ್ ಆಗಿರ್ಬೋದು. ಸೊ ಈ ರೀತಿ. ನೆಕ್ಸ್ಟ್ ಬೈ ಬ್ಯಾಂಕ್, ಒಂದು ಅಮೌಂಟ್ ಅನ್ನ ರಿಸೀವ್ ಮಾಡೋದು. ಈಗ ನಾವು ಕ್ಯಾಶಿಗೆ ಸೇಲ್ ಮಾಡಿರ್ತೀವಿ ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಈಗ ನಮಗೆ ಸಾಲ ಕೊಡ್ಬೇಕಾಗಿರೋ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ನಾವೀಗ ರಿಸೀವ್ ಮಾಡ್ಕೊಳ್ತಾ ಇದೀವಿ. ರಿಸೀವ್ ಆಗ್ತದೆ ಅಂದ್ರೆ ಜರ್ನಲ್ ಎಂಟ್ರಿ ಏನ್ ಬರುತ್ತೆ, ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್. ಓಕೆ, ಸೊ ಬೈ ಬ್ಯಾಂಕ್ ಅಕೌಂಟ್.
ಅಮೌಂಟ್ ನಾವೀಗ ಕ್ಯಾಶ್ಗೆ ಸೇಲ್ ಮಾಡಿ ರಿಸೀವ್ ಮಾಡ್ಕೊಂಡಿರೋ ಅಮೌಂಟ್ ಆಗಿರ್ಬೋದು, ಅಥವಾ ಡೆಟಾರ್ಸ್ ಇಂದ ನಮಗೆ ಬರಬೇಕಾಗಿರೋ ಅಮೌಂಟ್ ಆಗಿರ್ಬೋದು ನಾವು ರಿಸೀವ್ ಮಾಡ್ಕೊಂಡಿರೋದು. ಇಲ್ಲೇನು ಓಪನಿಂಗ್ ಎಂಟ್ರಿ ತೋರಿಸಿದ್ವಿ ಅದೆಲ್ಲದನ್ನು ಕೂಡ ನಾವು ಇಲ್ಲಿ ಕ್ಲೋಸಿಂಗ್ ಎಂಟ್ರಿಲಿ ತೋರಿಸ್ತೀವಿ. ಈಗ ಬೈ ಕ್ಯಾಶ್ ಇನ್ ಅಂಡ್ ಓಪನಿಂಗ್ ಅಲ್ಲಿ ಎಷ್ಟಿತ್ತು, ಕ್ಲೋಸಿಂಗ್ ಅಲ್ಲಿ ಎಷ್ಟಿದೆ. ಬೈ ಬ್ರಾಂಚ್ ಕ್ಯಾಶ್ ಇನ್ ಅಂಡ್ ಓಪನಿಂಗ್ ಇಯರ್ ಅಲ್ಲಿ ಇಷ್ಟಿತ್ತು ಅಂತ ತೋರಿಸಿರ್ತೀವಿ, ಕ್ಲೋಸಿಂಗ್ ಇಯರ್ ಅಲ್ಲಿ ಎಷ್ಟಾಗಿದೆ ಅಂತ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಬೈ ಬ್ರಾಂಚ್ ಸ್ಟಾಕ್, ಓಪನಿಂಗ್ ಇಯರ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು, ಕ್ಲೋಸಿಂಗ್ ಇಯರ್ ಅಲ್ಲಿ ಎಷ್ಟು ಸ್ಟಾಕ್ ಇದೆ. ಹಾಗೇನೆ ಡೆಟಾರ್ಸ್ ಅಷ್ಟೇ, ಎಷ್ಟು ಡೆಟಾರ್ಸ್ ಇದ್ರು, ಈಗ ಏನಾದ್ರೂ ನಾವು ಅಮೌಂಟ್ ನ ರಿಸೀವ್ ಮಾಡ್ಕೊಂಡಿದ್ರೆ ಅದನ್ನ ಲೆಸ್ ಮಾಡ್ಬಿಟ್ಟು ಉಳಿದಿರೋ ಡೆಟಾರ್ಸ್ ಎಷ್ಟಿದ್ದಾರೆ ಅದನ್ನ ನಾವು ಅಮೌಂಟ್ ಅನ್ನ ತೋರಿಸ್ಬೇಕಾಗುತ್ತೆ ಬೈ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಹಾಗೇನೆ ನೆಕ್ಸ್ಟ್ ಫರ್ನಿಚರ್. ಫರ್ನಿಚರ್ ನಾವು ಡೆಪ್ರಿಸಿಯೇಷನ್ ಲೆಸ್ ಮಾಡೋದಾಗಿರ್ಬೋದು, ಇಲ್ಲ ಫರ್ನಿಚರ್ ಏನಾದ್ರೂ ಹಾಳಾಗಿರ್ಬೋದು. ಈ ರೀತಿ ಓಪನಿಂಗ್ ಇಯರ್ ಅಲ್ಲಿ ಎಷ್ಟು ಫರ್ನಿಚರ್ ಇತ್ತು, ಕ್ಲೋಸಿಂಗ್ ಇಯರ್ ಅಲ್ಲಿ ಎಷ್ಟು ಫರ್ನಿಚರ್ ಇದೆ ಅದನ್ನ ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಈಗ ಇಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕ್ ಆಯ್ತು, ಅದನ್ನೇ ನಾವು ಕ್ಲೋಸಿಂಗ್ ಇಯರ್ ಅಲ್ಲಿ ಎಷ್ಟಿದೆ ಸ್ಟಾಕ್ ಅಂತ ಎಂಟ್ರಿ ಮಾಡಿ ಆಯ್ತು. ಅದಾದ ನಂತರ ಲಯಬಿಲಿಟಿ ಏನಿದೆ ಅದನ್ನ ಫಸ್ಟ್ ತಗೊಳ್ತೀವಿ. ಹಾಗೆ ಎಷ್ಟು ನಮ್ಮ ಹತ್ರ ಯಾವ್ದಾದ್ರು ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ರೆ ಅದನ್ನ ತಗೊಳ್ತೀವಿ. ಇಲ್ಲಿ ಲಯಬಿಲಿಟೀಸ್ ಇದೆ ಅಲ್ವಾ, ಇದನ್ನ ನಾವು ಕ್ಲೋಸ್ ಮಾಡುವಾಗ ಟು ಬ್ರಾಂಚ್ ಲಯಬಿಲಿಟೀಸ್, ನಾವ್ ಯಾರ್ಯಾರಿಗಾದ್ರು ಅಮೌಂಟ್ ಅನ್ನ ಕೊಡ್ಬೇಕಾಗಿದ್ರೆ ಎಷ್ಟೆಷ್ಟು ಕೊಟ್ಟಿದೀವಿ, ನಮ್ಮಿಂದ ಏನ್ ಹೋಗಿದೆ ಲಯಬಿಲಿಟೀಸ್ ಅದನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಟು ಬ್ರಾಂಚ್ ಲಯಬಿಲಿಟೀಸ್ ಅಮೌಂಟ್ ಅನ್ನ ಹಾಕ್ತಿವಿ. ಇದಿಷ್ಟನೇ ಬರೋದು. ನೀವು ಕರೆಕ್ಟ್ ಆಗಿ ಇಷ್ಟೊಂದು 5 to 6 ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಬೇಕು. ಫಸ್ಟ್ ಆಫ್ ಆಲ್ ಫಸ್ಟ್ ಓಪನಿಂಗ್ ಸ್ಟಾಕ್, ಹಾಗೇನೆ ಅದೇ ಸ್ಟಾಕ್ ಅನ್ನ ನಾವು ಕ್ಲೋಸಿಂಗ್ ಇಯರ್ ಅಲ್ಲಿ ಎಷ್ಟಿರುತ್ತೆ ಅದನ್ನ ತಗೊಳ್ತೀವಿ. ಅದಾದ್ಮೇಲೆ ಲಯಬಿಲಿಟೀಸ್, ಓಪನಿಂಗ್ ಅಲ್ಲಿ ಲಯಬಿಲಿಟೀಸ್ ಎಷ್ಟಿತ್ತು, ಆ ಇಯರ್ ಕ್ಲೋಸ್ ಆಗುವಾಗ ಲಯಬಿಲಿಟೀಸ್ ಎಷ್ಟಿದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನ ಹೆಡ್ ಆಫೀಸ್ ಎಷ್ಟು ಪೇ ಮಾಡಿದೆ, ಎಷ್ಟು ಗೂಡ್ಸ್ ನ ರಿಸೀವ್ ಮಾಡ್ಕೊಂಡಿದೀವಿ ಅಥವಾ ಎಷ್ಟು ಗೂಡ್ಸ್ ನ ನಾವು ಹೆಡ್ ಆಫೀಸ್ಗೆ ರಿಟರ್ನ್ ಮಾಡಿದೀವಿ ಅದನ್ನು ಕೂಡ ನಾವು ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ. ಸೊ ಇದಿಷ್ಟೇನೆ ಫಾರ್ಮೆಟ್ ಆಫ್ ಬ್ರಾಂಚ್ ಅಕೌಂಟಿಂಗ್. ಅದಾದ ನಂತರ ನಾವು ಟೋಟಲ್ ಹಾಕ್ತಿವಿ. ಟೋಟಲ್ ಯಾವ ಸೈಡ್ ಜಾಸ್ತಿ ಇರುತ್ತೆ ಆ ಸೈಡ್ ನ ಟೋಟಲ್ ಗೆ ಹಾಕ್ತಿವಿ. ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಸೈಡ್ ನಿಮಗೆ ಟೋಟಲ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಟೋಟಲ್ ಎರಡು ಸೈಡ್ ಅದನ್ನೇ ಹಾಕ್ತಿವಿ. ಈ ಡೆಬಿಟ್ ಸೈಡ್ ಇಂದ ಅಮೌಂಟ್ ಅನ್ನ ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಏನಾಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ. ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್. ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದನ್ನ ಎರಡು ಸೈಡ್ ಕೂಡ ಹಾಕ್ತಿವಿ. ಈ ಎಲ್ಲಾ ಅಮೌಂಟ್ ಅನ್ನು ಕೂಡ ನಾವು ಲೆಸ್ ಮಾಡಿದಾಗ ನಮಗೆ ಲಾಸ್ ಸಿಗುತ್ತೆ. ಸೊ ಲಾಸ್ ಎಷ್ಟಾಗಿದೆ ಆ ಒಂದು ಬ್ರಾಂಚ್ ಇಂದ ಅಥವಾ ಆ ಒಂದು ಬ್ರಾಂಚ್ಗೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಒಂದಿಷ್ಟೇ ರೀಸನ್, ಆ ಒಂದು ಹೆಡ್ ಆಫೀಸಿಗೆ ಗೊತ್ತಾಗಬೇಕು ಆ ಬ್ರಾಂಚ್ ಅಲ್ಲಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ, ಯಾವ ರೀತಿ ಒಂದು ಫೈನಾನ್ಷಿಯಲ್ ಪೊಸಿಷನ್ ಇದೆ, ಯಾವ ರೀತಿ ಆ ಬ್ರಾಂಚ್ ರನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ಸ್ ಏನಿದೆ ಬ್ರಾಂಚ್ ಅಕೌಂಟಿಂಗ್ ಮೇಲೆ ಪ್ರಾಬ್ಲಮ್ಸ್ ನ ನೋಡೋಣ. ಹಾಗೆ ನಿಮ್ಗೆ ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಬ್ರಾಂಚ್ ಅಕೌಂಟಿಂಗ್ ಅನ್ನೋ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲೇನೆ ಕೂಡ ನಿಮ್ಗೆ ಸಿಗುತ್ತೆ, ಚೆಕ್ ಮಾಡಿ.